ಫ್ರೆಂಡ್ಸ್, ನಾನು ಅಂಡರ್ 20,000 25,000 ಎಲ್ಲ ಥರ ವೀಡಿಯೋ ನಾನು ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಅದನ್ನು ನೋಡ್ಬೋದು. ಒಳ್ಳೆ ಸ್ಮಾರ್ಟ್ಫೋನ್ಗಳು ಆರ್ಡರ್ ವೈಸ್ ಆಗಿ ನಾನು ಮಾಡಿದ್ದೀನಿ. ಸೊ ಈ ವಿಡಿಯೋ ಬಂದ್ಬಿಟ್ಟು ಅಂಡರ್ 10,000 ಯಾರ್ಯಾರು ತಮ್ಮ ಪೇರೆಂಟ್ಸ್ ಇನ್ ದ ಸೆನ್ಸ್ ನಿಮ್ಮ ಅಜ್ಜಿ ತಾತ ಯಾರಿಗಾದ್ರು ಗಿಫ್ಟ್ ಮಾಡಬೇಕು ನಿಮ್ಮ ಪೇರೆಂಟ್ಸ್ಗೆ, ಅವ್ರಿಗೆ ಸರಿಯಾಗಿ ಮೊಬೈಲ್ ಏನು ಯೂಸ್ ಮಾಡೋಕ್ಕೆ ಬರಲ್ಲ ಆ್ಯಂಡ್ ಜಾಸ್ತಿ ಅವ್ರಿಗೆ ಸ್ಪೆಸಿಫಿಕೇಷನು ಎಂಡ್ ಫೋನ್ ಏನು ಅವಶ್ಯಕತೆ ಇಲ್ಲ ಅನ್ನೋರಿಗೆ ಈ ಫೋನು ಅಂದರೆ ಇವತ್ತಿನ ವಿಡಿಯೋ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಯಾರ್ಯಾರು ಅಂಡರ್ 10,000 ಸ್ಮಾರ್ಟ್ಫೋನ್ನ ನೀವು ಬೈ ಮಾಡಬೇಕು ಇಲ್ಲ ಯಾರಿಗಾದ್ರೂ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರೋ ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಯಾರಿಗೆ ಅಂಡರ್ 10,000 ಸ್ಮಾರ್ಟ್ಫೋನ್ ಅವಶ್ಯಕತೆ ಇದೆಯೋ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಯೂಸ್ ಆಗಲಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಆ್ಯಂಡ್ ಅಂಡರ್ 10,000 ಈ ಕ್ರೈಟೀರಿಯಾದಲ್ಲಿ ಯಾವ್ಯಾವ ಅವಶ್ಯಕತೆ ಅಂದರೆ ಯಾವ್ಯಾವ ಹೈಲೈಟ್ಸ್ ಆಗಿರುತ್ತೆ ಅಂತ ಹೇಳಿದ್ರೆ, ಅಂಡರ್ 10,000 ಯಾವ್ಯಾವ ಕ್ರೈಟೀರಿಯಾ ಇರುತ್ತೆ ಅಂತ ನೋಡಿದ್ರೆ ಆಬ್ವಿಯಸ್ಲಿ ಇವಾಗೆಲ್ಲ 5G ದುನಿಯಾ ಅಂತಲೇ ಹೇಳ್ಬೋದು. ಯಾವುದು 4G ಫೋನ್ ಇರುವಂಥದ್ದಲ್ಲ. ಈ ವಿಡಿಯೋದಲ್ಲಿ ಎಲ್ಲ ಸ್ಮಾರ್ಟ್ಫೋನು 5G ಆಗಿರುವಂಥದ್ದು, 90 Hz ಇಂದ 120 Hz ಡಿಸ್ಪ್ಲೇ ಇರುವಂಥದ್ದು, ಮತ್ತು ಆ್ಯಂಟಿ 4 ಲ್ಯಾಕ್ ಇರುವಂಥದ್ದು, ಆ್ಯಂಡ್ ಮೀಡಿಯಾಟೆಕ್ ಡೈಮೆನ್ಸಿಟಿ 6100+ ಇರುವಂಥದ್ದು, ಆ್ಯಂಡ್ ಸ್ನ್ಯಾಪ್ಡ್ರ್ಯಾಗನ್ 695 ಮೇಲ್ಪಟ್ಟಿರುವಂಥದ್ದು, OS ಬಂದ್ಬಿಟ್ಟು ಆಂಡ್ರಾಯ್ಡ್ 13 14 ಇರುವಂಥದ್ದು, ಆ್ಯಂಡ್ ಸ್ಟೋರೇಜ್ ಬಂದ್ಬಿಟ್ಟು 4GB 6GB ರ್ಯಾಮ್ ಇರುವಂಥದ್ದು, 128GB ಸ್ಟೋರೇಜ್ವರೆಗೂ ಆಪ್ಷನ್ ನಮ್ಗೆ ಇರುವಂಥದ್ದು. ಈಗ ಹೇಳಿರುವ ಎಲ್ಲ ಕ್ರೈಟೀರಿಯಾ ಬಂದ್ಬಿಟ್ಟು ನಾನು ಹೇಳುವಂಥ ಮೊಬೈಲ್ಗಳಲ್ಲಿ ಇರುವಂಥದ್ದು. ಒಂದು ಬೇಸಿಕ್ ಆ್ಯಂಡ್ ಮಿನಿಮಮ್ ಅಮೌಂಟಲ್ಲಿ ನಮಗೆ ಈ ಫೋನ್ಗಳು ಲಭ್ಯವಾಗಿದೆ. ಸೊ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಪೂರ್ತಿ ನೋಡಿ. ಎಲ್ಲ ಒಳ್ಳೊಳ್ಳೆ ಮೊಬೈಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ವಿಡಿಯೋದಲ್ಲಿ ಏನಾದರೂ ರ್ಯಾಂಕಿಂಗಲ್ಲಿ ಏನಾದರೂ ವ್ಯತ್ಯಾಸ ಬಂದರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಆ್ಯಂಡ್ ಫ್ರೆಂಡ್ಸ್, 4ನೇದು 5ನೇದು ಸ್ಕಿಪ್ ಮಾಡಿ ಅಂತಲೇ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಅಂದರೆ ವಿಡಿಯೋ ನೋಡಿ ಮೊಬೈಲ್ ತಗೊಳ್ಳೋದನ್ನ ಸ್ಕಿಪ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಇದರಲ್ಲಿ ಏನು ಅಂಥ ಚೆನ್ನಾಗಿರುವಂಥ ಫೀಚರ್ಗಳಿಲ್ಲ. ಆದರೂ ನಿಮ್ಗೇನಾದರೂ ಇಷ್ಟ ಆದರೂ ಆಗ್ಬೋದು, ನೋಡ್ಬಿಟ್ಟು ತಗೊಳ್ಳಿ. ಇನ್ನು 5ನೇ ಮೊಬೈಲ್ ಬಂದ್ಬಿಟ್ಟು Vivo T3 Lite ಅಂತಲೇ ಹೇಳ್ಬೋದು. ಇದರ ಸಬ್ ಬ್ರ್ಯಾಂಡಿಗೆ ಬಂದ್ಬಿಟ್ಟು IQ Z9 Lite ಅಂತಲೇ ಹೇಳ್ಬೋದು. ಇದರ ಡಿಸ್ಪ್ಲೇ ಬಂದ್ಬಿಟ್ಟು ವಾಟರ್ ಡ್ರಾಪ್ ನಾಚ್ ಆಗಿರುವಂಥದ್ದು. 2024ಗೆ ಇದೇನು ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಇದೆಲ್ಲ ಹಳೆ ಡಿಸೈನ್ ಆಯಿತು. ಮತ್ತು ಇದರ ಡಿಸ್ಪ್ಲೇ ಬಂದ್ಬಿಟ್ಟು 90 Hz ಆಗಿರುವಂಥದ್ದು, 840 nits ಬ್ರೈಟ್ನೆಸ್ ಆಗಿರುವಂಥದ್ದು, 6.5 inch ಫುಲ್ HD ಡಿಸ್ಪ್ಲೇ ಆಗಿರುವಂಥದ್ದು, 10 ಬ್ಯಾಂಡ್ 5G ಆಗಿರುವಂಥ ಮೊಬೈಲು, 5000 mAh 15 ವ್ಯಾಟ್ ವೈಡ್ ಚಾರ್ಜರ್ ಆಗಿರುವಂಥದ್ದು. ಆ್ಯಂಡ್ ಇದರಲ್ಲಿ 4GB 128GB ಸ್ಟೋರೇಜ್ ಸಿಗುತ್ತೆ. ಇದರ ಪ್ರೈಸ್ ಬಂದ್ಬಿಟ್ಟು 10,499 ರುಪೀಸ್ಗೆ ನಮಗೆ ಸಿಗುತ್ತೆ. ಇನ್ನು 4ನೇ ಮೊಬೈಲ್ ಬಂದ್ಬಿಟ್ಟು ಲಾವಾ ಬ್ಲೇಸ್ 2 5G ಆಗಿರುವಂಥದ್ದು. ಇದರ ಸ್ಪೆಸಿಫಿಕೇಶನ್ ನೋಡೋಣ ಬನ್ನಿ. ಅಂಡರ್ 10,000 ರೇರ್ ಆಗಿ ಸಿಗುವಂಥದ್ದು ಗ್ಲಾಸ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಈ ಮೊಬೈಲ್ಗೆ ಗ್ಲಾಸ್ ಬ್ಯಾಕ್ ಇದೆ. ಆ್ಯಂಡ್ ಇದರ ಕ್ಯಾಮ್ರಾ ಪೊಸಿಷನ್ ಬಂದ್ಬಿಟ್ಟು ರಿಂಗ್ ಲೈಟ್ ತರ ಕಾಣುತ್ತೆ. ಇದರ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದ್ರೆ ಫ್ರೆಂಡ್ಸ್, ಮೀಡಿಯಾಟೆಕ್ ಡೈಮೆನ್ಸಿಟಿ 620 ಅಂತಾನೆ ಹೇಳ್ಬೋದು. ಇದೊಂಥರ ಓಲ್ಡರ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಅದಕ್ಕೆ ನಾನು ಹೇಳಿದ್ದು 5th ಮತ್ತು 4th ಸ್ಕಿಪ್ ಮಾಡಿಬಿಡಿ ಅಂತ. ಓಲ್ಡರ್ ಪ್ರೊಸೆಸರ್ ಆಗಿದೆ ಇದರಲ್ಲಿ. ಆದರೆ ನಮಗೆ 6GB ರ್ಯಾಮ್ ಅದಕ್ಕೂ ಸಿಗುತ್ತೆ. 6GB ರ್ಯಾಮ್ 128GB ಸ್ಟೋರೇಜ್ ನಮ್ಗೆ ಸಿಗುತ್ತೆ ಇದರಲ್ಲಿ. ಆ್ಯಂಡ್ ಆಂಡ್ರಾಯ್ಡ್ 13 ಔಟ್ ಆಫ್ ದ ಬಾಕ್ಸ್ ಸಿಗುತ್ತೆ. ಆ್ಯಂಡ್ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸಿಗುತ್ತೆ. ಆ್ಯಂಡ್ 5000 mAh ಬ್ಯಾಟ್ರಿ ಮತ್ತು 50 MP ಮೇನ್ ಕ್ಯಾಮ್ರಾ ಸಿಗುವಂಥದ್ದು. 4GB ರ್ಯಾಮ್ 64GB ವೇರಿಯಂಟ್ ಬಂದ್ಬಿಟ್ಟು 9,999 ರುಪೀಸು. ಆ್ಯಂಡ್ 6GB ರ್ಯಾಮ್ 128GB ಸ್ಟೋರೇಜ್ ಬಂದ್ಬಿಟ್ಟು 10,999 ರುಪೀಸು. ಆ್ಯಂಡ್ 3ನೇ ಮೊಬೈಲ್ ಬಂದ್ಬಿಟ್ಟು Moto G34 ಅಂತಾನೆ ಹೇಳ್ಬೋದು. 5G ಸ್ಮಾರ್ಟ್ ಫೋನ್ ಅಂತಾನೆ ಹೇಳ್ಬೋದು. ಮೊಟೋಲಾದವರು ಸಖತ್ತಾಗಿರೋ ಸ್ಮಾರ್ಟ್ ಫೋನ್ ಅಂತಾನೆ ಹೇಳ್ಬೋದು. ಅಂಡರ್ 10,000 ಇದು. ಇದರಲ್ಲಿ ಬಂದ್ಬಿಟ್ಟು ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 695 ಇರುವಂಥದ್ದು, ಅಬೌವ್ 4 ಲ್ಯಾಕ್ ಆಂಟಿಟ್ಯೂಡ್ ಸ್ಕೋರ್ ಅಂತಾನೆ ಹೇಳ್ಬೋದು. ಮತ್ತೆ 6.5 HD+ LCD ಡಿಸ್ಪ್ಲೇ ಆಗಿರುವಂಥದ್ದು, 120 Hz ರಿಫ್ರೆಶ್ ರೇಟ್ ಆಗಿರುವಂಥದ್ದು, 500 nits ಪೀಕ್ ಬ್ರೈಟ್ನೆಸ್ ಆಗಿರುವಂಥದ್ದು, ಅಂಡ್ ಪಾಂಡಾ ಗ್ಲಾಸ್ ಪ್ರೊಟೆಕ್ಷನ್ ಆಗಿರುವಂಥದ್ದು. ಅಂಡ್ ಇದರಲ್ಲಿ ವೇಗನ್ ಲೆದರ್ ಬ್ಯಾಕ್ ಇರುವಂಥದ್ದು. ಅಂಡ್ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಇದೆ. 4GB ರ್ಯಾಮ್ 128GB ಸ್ಟೋರೇಜ್ ಇದೆ. ಆಂಡ್ರಾಯ್ಡ್ 14 ಔಟ್ ಆಫ್ ದ ಬಾಕ್ಸ್ ಸಿಗುತ್ತೆ. IP52 ರೇಟಿಂಗ್ ವಾಟರ್ ಪ್ರೂಫ್ ಇರುವಂಥದ್ದು. ಅಂಡ್ ಮೊಟೋರೋಲಾ ಫೋನ್ ಬಂದ್ಬಿಟ್ಟು ಕ್ಲೀನ್ UI ಆಗಿರುವಂಥದ್ದು. ಅದೊಂಥರ ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. 4GB ರ್ಯಾಮ್ 128GB ವೇರಿಯಂಟ್ ಬಂದ್ಬಿಟ್ಟು 10,999 ರುಪೀಸ್. ಅಂಡ್ ದ ಬೆಸ್ಟ್ ಫೋನ್ ಟಾಪ್ 2 ಅಂತ ಹೇಳಿದ್ರೆ Poco M6 Pro 5G ಮೊಬೈಲು. ಇದು ಬಂದ್ಬಿಟ್ಟು ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 4 ಜನರೇಷನ್ 2 4GB ಮತ್ತೆ 6GB ವೇರಿಯಂಟ್ ಅಲ್ಲಿ ಬರುತ್ತೆ. 5000 mAh 18 ವ್ಯಾಟ್ ವೈರ್ ಚಾರ್ಜಿಂಗ್ ಆಗಿರುವಂಥದ್ದು, IP53 ವಾಟರ್ ರೆಸಿಸ್ಟೆಂಟ್ ಆಗಿರುವಂಥದ್ದು. ಅಂಡ್ ಇದರಲ್ಲಿ ಒನ್ ಥಿಂಗ್ ನಾಟ್ ಗುಡ್ ಅಂತ ಹೇಳೋದಾದ್ರೆ ಆಂಡ್ರಾಯ್ಡ್ 13 ಅಂತಾನೆ ಹೇಳ್ಬೋದು. ಎಲ್ಲ ಸರಿ, ಇದೊಂದು 14 ಅಂತ ಕೊಟ್ರೆ ಬೆಸ್ಟ್ ಟಾಪ್ 1 ಮೊಬೈಲ್ ಆಗಿರೋದು. ಅಂಡ್ ಇದರಲ್ಲಿ ಮೋನೋ ಸ್ಪೀಕರ್ ಇದೆ, ನಾಟ್ ಬ್ಯಾಡ್ ಅಂತಾನೆ ಹೇಳ್ಬೋದು, ಪರವಾಗಿಲ್ಲ, ಚೆನ್ನಾಗಿದೆ. ಅಂಡ್ ಗ್ಲಾಸ್ ಬ್ಯಾಕ್ ಇರುವಂಥದ್ದು. ಅಂಡ್ ಇದು ಬಂದ್ಬಿಟ್ಟು 6.7 inch ಫುಲ್ HD+ 90 Hz ರಿಫ್ರೆಶ್ ರೇಟ್ ಆಗಿರುವಂಥದ್ದು.
ಇದರ ಪ್ರೈಸ್ ಬಂದ್ಬಿಟ್ಟು 10,999 rupees. ಫ್ರೆಂಡ್ಸ್, ಇನ್ನ ಟಾಪ್ ಒನ್ ಮೊಬೈಲ್ ಅಂಡರ್ 10,000 ಯಾವ್ದು ಅಂತ ನೋಡೋದಾದ್ರೆ ರಿಯಲ್ಮಿ ನಾರ್ಜೋ 70X ಅಂತಾನೆ ಹೇಳ್ಬೋದು. ಇದರ ಸ್ಪೆಸಿಫಿಕೇಶನ್ ಏನೇನು ಅಂತ ನೋಡೋದಾದ್ರೆ ಫುಲ್ HD ಸ್ಕ್ರೀನ್ ಇರುವಂತದ್ದು, 120 Hz ರಿಫ್ರೆಶ್ ರೇಟ್ ಇರುವಂತದ್ದು, ಡೈಮೆನ್ಸಿಟಿ 6100+ ಅಂತಾನೆ ಹೇಳ್ಬೋದು. 4GB RAM 128GB ಸ್ಟೋರೇಜ್ ಅಲ್ಲಿ ಇದೆ. ಆಂಡ್ರಾಯ್ಡ್ 14 ಔಟ್ ಆಫ್ ದ ಬಾಕ್ಸ್ ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. 5000 mAh ಬ್ಯಾಟ್ರಿ ಸಿಗುತ್ತೆ, ಅದು 45 ವ್ಯಾಟ್ ಚಾರ್ಜಿಂಗ್ ಅಲ್ಲಿ ಸಿಗುತ್ತೆ. ನಾನು ಹೇಳಿದ್ದ ಹಳೆ ಮೊಬೈಲ್ ಗಳೆಲ್ಲ 15 ವ್ಯಾಟ್ 18 ವ್ಯಾಟ್ ಲಾಸ್ಟ್ ಆಗಿತ್ತು, ಬಟ್ ಇದು 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಅಂತಾನೆ ಹೇಳ್ಬೋದು. ಅಂಡ್ ಇದರಲ್ಲಿ ಡೀಸೆಂಟ್ ಕ್ಯಾಮ್ರಾ, 50 MP+ AI ಲೆನ್ಸ್ ಇರುವಂತದ್ದು. ಇದರ ಪ್ರೈಸ್ ಬಂದ್ಬಿಟ್ಟು 10,999 rupees ಅಂತಾನೆ ಹೇಳ್ಬೋದು. ಆಫರ್ ಗಿಫರ್ ಎಲ್ಲ ಸೇರಿ 10,000 ಒಳಗಡೆನೆ ಸಿಗುತ್ತೆ. ಅಂಡ್ ಈ ಟಾಪ್ 5 ಅಲ್ಲಿ ಬೇರೆ ಮೊಬೈಲ್ ಬರ್ಬೇಕಾಗಿತ್ತು ಅಂತ ಅನ್ಸಿದ್ರೆ ನಿಮ್ಗೋಸ್ಕರ ಕಮೆಂಟ್ ಬಾಕ್ಸ್ ಯಾವಾಗ್ಲೂ ತೆರೆದಿರುತ್ತೆ, ನೀವು ಕಮೆಂಟ್ ಮುಖಾಂತರ ಬರ್ದಿ ತಿಳಿಸಬಹುದು. ಅಂಡ್ ಅಂಡರ್ 10,000 ಅಲ್ಲಿ ಯಾರಾದ್ರೂ ನಿಮ್ ಫ್ರೆಂಡ್ಸ್ ಫ್ಯಾಮಿಲೀಸ್ ಏನಾದ್ರು ಹುಡುಕ್ತಾ ಇದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರ್ದು ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಸೇಫ್, ಬಾಯ್.